ಡೆಡ್ ಎಂಡ್ ಮನೆಯೇ ನಮ್ದು. ಇಲ್ಲ ನಿಲ್ಲಿ. ಬೇಡ ಮೇಡಮ್. ಯಾಕೆ? ಗರ್ಭಿಣಿ ಹೆಣ್ಮಕ್ಳ ಹತ್ರ ನಾನು ದುಡ್ಡು ತಗೊಳಲ್ಲ. ಆ ಥರ ಯಾವ ಬೋರ್ಡು ಹಾಕಿಲ್ವಲ್ಲ. ಬೋರ್ಡೇನೂ ಹಾಕಿಲ್ಲ, ಆದ್ರೆ ಹಣ ತಗೊಳಲ್ಲ. ನನ್ನ ಹೆಂಡ್ತಿನೂ ಬಸ್ರಿ, ಅವಳಿಗೆ ಒಳ್ಳೇದಾಗ್ಲಿ, ಅವಳ ಹೊಟ್ಟೆಲಿರೋ ಮಗು ಆರೋಗ್ಯವಾಗಿರ್ಲಿ, ಅವರಿಬ್ರಿಗೂ ಯಾವ ಕಷ್ಟನೂ ಬರ್ದೇ ಇರಲಿ ಅಂತ ಹರ್ಸಿ ಸಾಕು. ನಿಮ್ಮ ಹೆಂಡತಿ ಅವ್ರ ಹೊಟ್ಟೆಯಲ್ಲಿರೋ ಮಗು ಇಬ್ರು ಆ ದೇವ್ರು ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ಸ್. ಆದ್ರೂ ಈ ವಿಷಯದ ಜೊತೆಗೆ ನೀವು ಈ ದುಡ್ಡು ತಗೊಳ್ಳೇಬೇಕು. ಯಾಕಂದ್ರೆ ಗರ್ಭಿಣಿ ಅವ್ರಿಗೆ ಫ್ರೀ ಸರ್ವಿಸ್ ಮಾಡೋದು ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಆ ದೇವರು ನಮ್ಮನ್ನ ಚೆನ್ನಾಗಿಟ್ಟಿದ್ದಾನೆ. ಸೊ ನಮ್ಮಂಥವ್ರಿಂದ ನೀವು ದುಡ್ಡು ತಗೊಳ್ಳೇಬೇಕು, ದಯವಿಟ್ಟು. ಥ್ಯಾಂಕ್ಸ್ ಮೇಡಮ್. ಅಯ್ಯೋ ಬಿಡಿ ಬಿಡಿ, ಬ್ಯಾಗ್ ತಗೋತಾ ಇದ್ದೀನಿ ಮೇಡಮ್. ಇಂಥ ಟೈಮಲ್ಲಿ ನೀವು ಈ ಥರ ಭಾರ ಎಲ್ಲ ಹೊರಬಾರ್ದು. ನಾನು ತಗೊಂಬರ್ತೀನಿ ಸರಿ. ಅಯ್ಯೋ ನಿಮ್ಗೆ ಯಾಕೆ ತೊಂದರೆ? ತೊಂದರೆ ಏನು ಬಂತು? ನನಗೂ ಒಬ್ರು ಅಕ್ಕ ಇದ್ದಿದ್ರೆ ಈ ಥರ ಭಾರ ಹೊರಗೆ ಬಿಡ್ತಾ ಇದ್ನಾ? ನೀವೇನೋ ತಲೆ ಕೆಡಿಸ್ಕೊಂಬಿಡಿ, ನಾನು ತಗೊಂಬರ್ತೀನಿ. ಥ್ಯಾಂಕ್ ಯು, ಬನ್ನಿ. ಸಾವಿತ್ರಿ, ಪಾರ್ವತಿ ಇಷ್ಟೊತ್ತಿಗೆ ಬಂದಿರ್ಬೋದಲ್ಲ? ಅಯ್ಯೋ ಇನ್ನೂ ಇಲ್ಲ ಅಮ್ಮೋರೆ, 2:15-2:15 ಆಗುತ್ತೆ. ಅದೇನು ದಿನ ಯಾವುದೋ ಕೆಲ್ಸಕ್ಕೆ ಹೋಗಿ ಬರೋ ಥರ ಇಂಥ ಟೈಮಿಗೆ ಬರ್ತಾಳೆ ಅಂತ ಕರಾರು ಅಕ್ಕಗೆ ಹೇಳ್ತಿದೆಯಲ್ಲ, ಅದು ಹೇಗೆ? ದೇವಸ್ಥಾನದಲ್ಲಿ ಅಷ್ಟೊತ್ತು ಯಾವ ಸೇವೆ ಮಾಡ್ತಾಳೆ ಪಾರ್ವತಿ? ಅದು ಪ್ರತಿದಿನ? ಅಮ್ಮೋರೆ, ಅದು ನನಗೆ ಗೊತ್ತು ಅತ್ತೆ. ನಮ್ಮ ಪಾರ್ವತಿ ಅಕ್ಕನ ಮನಸ್ಸಲ್ಲಿ ಏನೇ ಪ್ರಶ್ನೆ ಇದ್ರು ಹೋಗಿ ಗಂಟೆಗಟ್ಟಲೆ ದೇವ್ರ ಮುಂದೆ ಕುತ್ಕೊಂಡ್ ಬಿಡ್ತಾರೆ. ಇದೇನು ಹೊಸದಲ್ವಲ್ಲ, ಅವ್ರು ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋ ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಂಡಿರೋದು. ಆದರೆ ಸೀಮಂತದ ನಂತರ ಅವಳ ಬಿಹೇವಿಯರಲ್ಲಿ ಬದಲಾವಣೆ ಕಾಣಿಸ್ತಾ ಇರೋದು ನಿಜ ಅಲ್ವಾ? ಹೌದು, ನನಗೂ ಇದೇ ಪ್ರಶ್ನೆ ಕಾಡ್ತಿದೆ. ಅದಕ್ಕೆ ಇವತ್ತು ಅವ್ರ ಮನೆಗೆ ಬರ್ತಿದ್ದ ಹಾಗೆ ಹೋಗಿ ಅವ್ರ ಹತ್ರ ಕೇಳ್ತೀನಿ. ನಾನು ಅವ್ರ ಮುದ್ದಿನ ತಂಗಿ ಅಲ್ವಾ, ನನ್ನ ಹಠಕ್ಕಾದ್ರೂ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅವ್ರು ಹೇಳಲೇಬೇಕು, ಅವ್ರು ಹೇಳ್ತಾರೆ. ಜಾಣೆ ನೀನು. ನಮ್ಮ ಪಾರ್ವತಿ ಅಕ್ಕನೂ ಕೂಡ ಒಪ್ಕೊಂಡಮ್ಮ. ಹಲೋ, ಹೇಳಿ ಜನಕಮ್ಮ. ಏನು? ಹೌದಾ? ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಜಯ, ಏನಾಯ್ತು? ಮ್ಯಾಮ್, ಅಕ್ಕ ಪ್ರೆಗ್ನೆಂಟ್ ಅಲ್ವಾ, ವಾಟರ್ ಲೀಕ್ ಆಯ್ತಂತೆ ಮ್ಯಾಮ್. ಓಹ್, ತಕ್ಷಣ ಅವಳನ್ನ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಕ್ಕೆ ಹೇಳು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಬಟ್ ಮ್ಯಾಮ್, ಡಾಕ್ಟರ್ ಇನ್ನೂ ಡೆಲಿವರಿಗೆ 1 ವೀಕ್ ಇದೆ ಅಂತ ಹೇಳಿದ್ದಾರೆ. ಇರಬಹುದು, ಆದರೆ ಈ ಸಮಯದಲ್ಲಿ ನೆಗ್ಲೆಕ್ಟ್ ಮಾಡೋದು ಬೇಡ. ನೀ ತಕ್ಷಣ ಹೊರಡು. ನಮ್ದು ಯಾವ್ದಾದ್ರು ಒಂದು ಕಾರ್ ತಗೊಂಡು ಹೋಗು, ಡ್ರೈವರ್ನ ಬರಕ್ಕೆ ಹೇಳು. ಅಮ್ಮೋರೆ, ನಿಮ್ಮ ಮುಖದಲ್ಲಿ ಇಷ್ಟೊಂದು ಆತಂಕ ಕಾಣಿಸ್ತಾ ಇದೆ. ಜಯ ಅವ್ರ ಅಕ್ಕನಿಗೆ ಏನಾದ್ರು ತುಂಬ ತೊಂದರೆನಾ? ಎಷ್ಟೋ ಜನ ಗರ್ಭಿಣಿಯರು ರುಟೀನ್ ಚೆಕಪ್ಗೆ ಅಂತ ಹೇಳಿ ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ. ಡಾಕ್ಟರ್ ಕೊಟ್ಟ ಡೇಟ್ಗಿಂತ ಮುಂಚೆನೇ ಡೆಲಿವರಿ ಆಗಿ ಆರಾಮಾಗಿ ಮನೆಗೂ ಬಂದಿರ್ತಾರೆ.
ಆದರೆ ಜಯನ ಅಕ್ಕನ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಇದೆ. ಗರ್ಭಕೋಶದಲ್ಲಿ ಮಗು ನೀರಿನ ಮಧ್ಯನೇ ಇರುತ್ತೆ. ಹೆರಿಗೆ ಸಮಯದಲ್ಲೂ ಕೂಡ ಆ ನೀರೇ ತುಂಬ ಹೆಲ್ಪ್ ಮಾಡುತ್ತೆ. ಆದರೆ ಈಗ ನೀರೇ ಲೀಕ್ ಆಗ್ತಿದೆ ಅಂತಂದರೆ ಮಗುಗೆ ಸಿಗಬೇಕಾದಷ್ಟು ಆಕ್ಸಿಜನ್ ಸಿಗದೆ ಹೋಗ್ಬೋದು. ಮಗುಗೆ ತೊಂದರೆ ಆಗುತ್ತೇನೋ ಅಂತ ಆತಂಕ ಇದೆ. ನಾನೇನು ಡಾಕ್ಟರ್ ಅಲ್ವಲ್ಲ ಪೂರ್ತಿ ಹೇಳೋದಕ್ಕೆ. ಕೆಲವನ್ನ ನೋಡಿದ್ದೀನಿ ಮತ್ತೆ ಸ್ವಂತ ಅನುಭವದಿಂದ ಕಲ್ತಿರೋದು ಅಷ್ಟೇ. ಆದರೂ ಜಯ ಅಕ್ಕನಿಗೆ ಯಾವುದೇ ರೀತಿ ತೊಂದರೆ ಆಗದೆ ಡೆಲಿವರಿ ಆದಮೇಲೆ ಮಗು ತಾಯಿ ಇಬ್ಬರು ಸುಖವಾಗಿ ಮನೆ ತಲುಪೋ ಥರ ಆಗಲಿ ಅಂತ ನಾನು ಹಾರೈಸ್ತೀನಿ. ಹಲೋ. ಓ ಹೌದಾ, ಓಕೆ, ಥ್ಯಾಂಕ್ ಯು. ನೀವು ಹೇಳಿರೋ ಮೆಕ್ಯಾನಿಕ್ ಕಾಲ್ ಮಾಡಿದ್ರು, ಕಾರ್ ರಿಪೇರಿ ಆಯ್ತಂತೆ, ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿ ತಂದು ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನೋ ಪ್ರಾಬ್ಲಮ್ ಮೇಡಮ್. ಸರಿ, ನಾನು ಹೊರಡ್ತೀನಿ. ಅಯ್ಯೋ ಒಂದು ನಿಮಿಷ, ಅಕ್ಕ ಅಂತ ಹೇಳಿ ಲಗೇಜ್ನೆಲ್ಲ ಮನೆಗೆ ತಂದಿಟ್ಟು ಈಗ ಹೋಗ್ತೀನಿ ಅಂದರೆ ತಮ್ಮನಾಗಿ ನಿಮ್ಮ ಕರ್ತವ್ಯನ ನೀವು ಮಾಡಿದ್ದೀರಾ. ಈಗ ನಾನು ಅಕ್ಕನಾಗಿ ನನ್ನ ಕರ್ತವ್ಯ ಮಾಡಬೇಕಲ್ವಾ? ಕೂತ್ಕೊಳ್ಳಿ, ನಮ್ಮ ಮನೆ ಕೆಲಸದವರು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾರೆ. ಒಂದು ಕಪ್ ಕಾಫಿ ಕುಡ್ಕೊಂಡು ಹೋಗಿ. ಓಕೆ? ಸರಿ ಮೇಡಮ್. ಕೂತ್ಕೊಳ್ಳಿ. ಪಾರ್ವತಿ, ಅಕ್ಕವ್ರೆ, ಕಾರ್ ಕೆಟ್ಟಿದೆ, ಬರೋದಿನ 1 ಗಂಟೆ ಆಗುತ್ತೆ ಅಂತ ಹೇಳಿದ್ರಿ. ಹೌದು, ಕಾರ್ ಕೆಟ್ಟಿತ್ತು, ಅದಕ್ಕೆ ಒಂದು ಆಟೋದಲ್ಲಿ ಬಂದೆ. ನಿಮ್ಗೆ ಆಯಾಸ ಆಗಿರುತ್ತೆ. ಇರಿ, ನಾನು ಹೋಗಿ ಕುಡಿಯೋದಕ್ಕೆ ಏನಾದ್ರು ಮಾಡ್ಕೊಂಬರ್ತೀನಿ. ಇಲ್ಲ, ತಿಂಡಿನೇ ತಯಾರಾಗಿದೆ, ತಿಂಡಿ ತಿನ್ಬಿಡಿ. ಒಂದು ನಿಮಿಷ, ನಾನು ಆಚೆನೆ ಜ್ಯೂಸ್ ಕುಡ್ಕೊಂಡು ಬಂದೆ. ತಿಂಡಿಗೆ ಸ್ವಲ್ಪ ಹೊತ್ತಾಗಲಿ. ಕಾರ್ ಕೆಟ್ಟಿತ್ತು ಅಂತ ಹೇಳಿದ್ನಲ್ಲ, ಮೆಕ್ಯಾನಿಕ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಒಂದು ಆಟೋಲ್ಲಿ ಬಂದೆ. ಆಟೋ ಡ್ರೈವರ್ ತುಂಬ ಒಳ್ಳೆಯವರು. ನಾನು ತಂದಿದ್ದ ಲಗೇಜ್ನೆಲ್ಲ ನನ್ನ ಕೈಯಲ್ಲಿ ಮುಟ್ಟಕ್ಕೂ ಬಿಟ್ಟಿಲ್ಲ. ಅವರೇ ಅದನ್ನೆಲ್ಲ ತಗೊಂಡು ಮನೆ ಒಳಗಿಟ್ರು. ಹೌದಾ? ನೋಡಿ, ನಮ್ಮ ಆಟೋ ಡ್ರೈವರ್ಗಳಿಗೆ ಆ ದೇವರು ಎಂತ ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ ಅಂತ. ಓ, ನಿಮ್ಮ ಯಜಮಾನ್ರು ಆಟೋ ಡ್ರೈವರೇ ಅಲ್ವಾ? ಗಂಡನ್ನ ಹೊಗಳಕ್ಕೆ ಸಿಕ್ಕಿದ ಚಾನ್ಸ್ನ ನೀವು ಯಾಕೆ ಬಿಡ್ತೀರಾ ಹೇಳಿ? ಮತ್ತೆ ನಮ್ಮ ಯಜಮಾನ್ರು ಅಂದ್ರೆ ಏನು ಸುಮ್ಮನೆನಾ? ಆಯ್ತಾಯ್ತು, ನಿಮ್ಮ ಯಜಮಾನ್ರು ಹೆಂಡತಿ, ನೀವು ಕೂಡ ಏನು ಕಮ್ಮಿ ಇಲ್ಲ. ನಿಮ್ಮ ಕೈ ರುಚಿ ಬಗ್ಗೆ ಹೇಳಿ ಕಾಫಿ ಕುಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಅದಕ್ಕೆ ಈಗ ನಾನು ಹೋಗಿ ಫಟಾಫಟ್ ಅಂತ ಕಾಫಿ ಮಾಡ್ಕೊಡ್ಬೇಕು ಅಷ್ಟೇ ತಾನೇ? ನೋಡ್ತಾರಿ, ಹಿಂಗೆ ಹೋಗಿ ಹಂಗೆ ಬರ್ತೀನಿ.
ಕಾಫಿ ಕಾಫಿ ಪಾರು, ನೀನೇನಿಲ್ಲಿ? ನೀನೇ ಕಾಫಿ ಮಾಡ್ಕೊಂಬಂದಿದ್ಯಾ? ಅವ್ರು ಹೇಳಿದ್ದು ಈ ಮನೆ ಕೆಲಸದವಳು. ಪಾರು, ನೀನು ಈ ಮನೇಲಿ ಕೆಲಸ ಮಾಡ್ತಾ ಇದೀಯಾ? ಪಾರು, ನೀನೇನೆ ಕೇಳ್ತಾ ಇರೋದು. ಓ, ನೀವು ಹೇಳ್ದಂಗೆ ಇಷ್ಟು ಬೇಗ ಕಾಫಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನು ಒಬ್ರು ಮುಖ ನೋಡ್ಕೊಂಡು ನಿಂತ್ಬಿಟ್ರಿ? ಇಬ್ರಿಗೂ ಮೊದಲಿಂದ ಪರಿಚಯನಾ? ಇಲ್ಲ ಅಕ್ಕವ್ರೆ, ನಾನು ಇವತ್ತೇ ಅವ್ರನ್ನ ಮೊದಲನೇ ಸಲ ನೋಡ್ತಾ ಇರೋದು. ಹೌದಾ? ನಿಮ್ಮ ಹಸ್ಬೆಂಡು ಆಟೋ ಡ್ರೈವರ್ ಅಲ್ವಾ? ಅದಕ್ಕೆ ಕೇಳಿದೆ. ಮೇಡಮ್, ನೀವು ಒಬ್ಬರು ಬಸ್ರಿ, ಅಂಥದ್ರಲ್ಲಿ ಇನ್ನೊಬ್ಬ ಬಸ್ರಿ ಹೆಂಗಸರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಲ್ಲ? ಓ ಸಾರಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಂಥ ಕಲ್ಮನ್ಸು ನನಗಿಲ್ಲ. ಇವರು ಪ್ರೆಗ್ನೆಂಟ್ ಅಲ್ಲ. ಈಗಿನ ಲೈಫ್ ಸ್ಟೈಲಲ್ಲಿ ಒಬಿಸಿಟಿ ಅನ್ನೋದು ಸರ್ವಸಾಮಾನ್ಯ ಅಲ್ವಾ? ಒಬೆಸಿಟಿನಾ? ಹ್ಞೂ, ಮತ್ತೆ ಮೊನ್ನೆ ಒಂದ್ಸಲ ಇವ್ರು ವಾಮಿಟ್ ಮಾಡಿಕೊಂಡ್ರು. ನಾನು ಹೀಗೆ ಇವ್ರು ಪ್ರೆಗ್ನೆಂಟ್ ಇರ್ಬೋದಾ ಅಂತ ಅಂದ್ಕೊಂಡಿದ್ದೆ. ಆದರೆ ಇವರೇ ಆ ಥರ ಏನೂ ಇಲ್ಲ, ಸ್ವಲ್ಪ ಪಿತ್ತದ ಪ್ರಾಬ್ಲಮ್ ಇದೆ, ಅದಕ್ಕೆ ವಾಂತಿ ಬಂತು ಅಂತ ಹೇಳಿದ್ರು. ಅಷ್ಟಕ್ಕೂ ಯಾವ ಬಸ್ರಿ ಹೆಂಗಸು ಇನ್ನೊಬ್ರು ಮನೆಗೆ ಬಂದು ಕೆಲಸ ಮಾಡ್ತಾರೆ ಹೇಳಿ? ನಮ್ಮ ಪಾರ್ವತಿಯವರು ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಹೊರಟ್ಬಿಡ್ತಾರೆ. ಆ 5 hours ಗ್ಯಾಪಲ್ಲಿ ಮನೆ ಕಸ ಗುಡಿಸೋದು, ನೆಲ ಒರೆಸೋದು, ತಿಂಡಿ, ಕಾಫಿ, ಅಡಿಕೆ, ಜ್ಯೂಸ್, ಅದ್ರ ಮೇಲೆ ನನ್ನ ಪ್ರೆಗ್ನೆನ್ಸಿ ಬಯಕೆಗಳು. ಹಬ್ಬ 1 ನಿಮಿಷನೂ ರೆಸ್ಟ್ ತಗೊಳ್ದೆ ಕೆಲಸ ಮಾಡ್ತಾನೆ ಇರ್ತಾರೆ ಗೊತ್ತಾ? ಯಾವ ಬಸ್ರಿ ಹೆಂಗ್ ತಾನೆ ಈ ಥರ ಒಂದೇ ಸಮಯ ಕೆಲಸ ಮಾಡೋಕ್ಕಾಗತ್ತೆ ಹೇಳಿ? ಪಾರ್ವತಿ ಅವರೇ, ಕಾಫಿನ ಕೈಯಲ್ಲೇ ಇಟ್ಕೊಂಡಿದ್ದೀರಾ? ಕೊಡಿ. ಮೇಡಮ್, ಕಾಫಿ ತುಂಬ ಚೆನ್ನಾಗಿದೆ. ಇವರು ಎಷ್ಟು ದಿನದಿಂದ ಕೆಲಸಕ್ಕೆ ಬರ್ತಾ ಇದ್ದಾರೆ ಮೇಡಮ್? ಇವಾಗ 1 ವಾರ ಆಯಿತು. ಇದಕ್ಕೂ ಮುಂಚೆ ಅರಸನಕೋಟೆಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಯಾಕೆ ಕೇಳಿದ್ರಿ? ಯಾಕೂ ಇಲ್ಲ ಮೇಡಮ್, ಕಾಫಿ ತುಂಬ ಚೆನ್ನಾಗಿ ಮಾಡಿದಾರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ.
ಅರ್ಸನ್ಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಕಾಫಿ ಚೆನ್ನಾಗಿ ಮಾಡೋದಕ್ಕೆ ಕಲ್ತಿರಲೇಬೇಕು ಬಿಡಿ. ಥ್ಯಾಂಕ್ ಯು ಮೇಡಮ್, ಒಳಗೆ ಕರೆದಿದ್ದಕ್ಕೆ. ಇಲ್ಲ ಅಂದಿದ್ರೆ ಇವ್ರನ್ನ ನೋಡೋ ಇವ್ರ ಕೈಯಾರೆ ಕಾಫಿ ಕುಡಿಯೋ ಅದೃಷ್ಟ ಮಿಸ್ ಆಗ್ತಾ ಇತ್ತು. ಸರಿ, ನಾನು ಬರ್ತೀನಿ. ಒಂದು ನಿಮಿಷ. ಆಟೋಯಲ್ಲಿ ಬಂದಾಗ ನಿಮ್ಮ ಹೆಂಡತಿನೂ ಬಸ್ರಿ ಅಂತ ಹೇಳಿದ್ರಿ. ಅವ್ರ ಕೈಯಲ್ಲಿ ಒಂದು ಕೆಲಸನೂ ಮಾಡಿಸಲ್ಲ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ರಿ. ಬಿಸಿಲಿಗೆ ಕಾಲು ಹಿಡ್ದೇ ಇರೋ ಥರ ಜೋಪಾನವಾಗಿ ಕಾಪಾಡ್ಕೋತೀನಿ ಅಂತ ಹೇಳಿದ್ರಿ. ಇನ್ನು ಮುಂದೇನೂ ಅವ್ರನ್ನ ಹಾಗೆ ನೋಡ್ಕೊಳ್ಳಿ. ಬರ್ತೀನಿ ಮೇಡಮ್. ಪಾರ್ವತಿ ಅವರೇ, ಈಗ ನನಗೆ ತಿಂಡಿ ತಂದ್ಕೊಡಿ. ಪಾಪ ಯಜಮಾನ್ರು, ಅವ್ರಿಗೆ ನನ್ನಲ್ಲಿ ಈ ಥರ ನೋಡಿ ಅದೆಷ್ಟು ಸಂಕಟ ಆಯ್ತೋ ಏನೋ. ಅವ್ರು ಹೋಗೋವಾಗ ಅವ್ರ ಹಿಂದೆನೆ ಹೊರಟ್ಬಿಡ್ಬೇಕು ಅಂತ ಅನ್ನಿಸ್ತು. ಆದ್ರೆ ಪಾಪ ಅಕ್ಕವರು, ಈಗಿದ್ದು ನನಗೆ ಕೆಲ್ಸದ ಮನೆನೇ ಆಗಿಲ್ಲ. ನಾನು ಅಕ್ಕವರಿಬ್ರು ಅಕ್ಕ ತಂಗಿ ಅನ್ನೋ ಥರ ಮನಸ್ಥಿತಿಲಿದ್ದೀನಿ. ಅವ್ರಿಗೀಗ ನನ್ನ ಅಗತ್ಯ ತುಂಬ ಇದೆ. ಮನೆಗೆ ಹೋದ್ಮೇಲೆ ಯಜಮಾನ್ರಿಗೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕು. ಏನಾದರೂ ಪ್ರಾಬ್ಲಮಾ? ಅಲ್ಲ, ತುಂಬ ಹೊತ್ತಿಂದ ಗಮನಿಸ್ತಾ ಇದ್ದೀನಿ, ಇದಕ್ಕಿದ್ದಾಗೆ ಡಲ್ ಆಗಿಬಿಟ್ರಿ. ಕೆಲಸನೂ ಒಮ್ಮೆ ಮಾಡಿ ಮುಗಿಸ್ಬಿಟ್ರೆ ಸಾಕು ಅನ್ನೋ ಥರ ಮಾಡ್ತಾ ಇದ್ದೀರಾ, ಅದಕ್ಕೆ ಕೇಳಿದೆ. ಏನಿಲ್ಲ ಅಕ್ಕವ್ರೆ, ಕೆಲಸ ಎಲ್ಲ ಆಯಿತು. ನಾಳೆ ಬೆಳಗ್ಗೆಗೆ ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ. ಬೇರೆ ಏನಾದರೂ ಬೇಕಾದರೆ ಹೇಳಿ. ಬೇಡ ಬೇಡ, ಇವತ್ತು ರಾತ್ರಿ ಊಟಕ್ಕೆ ನನ್ನ ಹಸ್ಬೆಂಡ್ ಆಚೆ ಹೋಗೋಣ ಅಂತ ಹೇಳಿದ್ದಾರೆ, ಹಾಗಾಗಿ ಮತ್ತೇನು ಬೇಡ. ಹಾಗಾದರೆ ನಾನು ಹೊರಡ್ಬೋದಾ? ಸರಿ ಪಾರ್ವತಿ ಅವರೇ, ನೀವು ಹೊರಡ್ಬೋದು.